ಜಮ್ಮು ಕಾಶ್ಮೀರ ವಾಪಸ್ ಬರೋಣ. ನಿಜವಾದ ಸಬ್ಜೆಕ್ಟ್. ಇಲ್ಲಿಯವರೆಗೆ ನಾವು ಮಾತನಾಡಿದ್ದು ಇದ್ದಕ್ಕಿದ್ದಂತೆ ಅಡ್ಡದಾರಿ ಒಂದಕ್ಕೆ ಹೋಗಿ ವಾಪಸ್ ಮೇನ್ ರೋಡ್ಗೆ ಬಂದಂಗೀಗ. ಈ ಬೆಳಗ್ಗೆವರೆಗೂ ಜನಕ್ಕಿದ್ದೇನು ಇವತ್ತು ಭಾರತದಲ್ಲಿ ಅಂತಂದರೆ, ಭಾರತದ ಉತ್ತರ ಏನಿರಬೇಕು ಪಾಕಿಸ್ತಾನಕ್ಕೆ, ಮಧ್ಯದಲ್ಲಿ ಯಾವುದೋ ಬಂತು, ಹಾಗಾಗಿ ಇವೆಲ್ಲ ಚರ್ಚೆ ಆಯ್ತು. ಈಗ ವಾಪಸ್ಸು ದಿ ಸೋ ಕಾಲ್ಡ್ ದೇಶದ ವಿಚಾರದಲ್ಲಿ ಏನಾಗಬಹುದು ಅನ್ನೋದನ್ನು ನೋಡೋಣ. ಆದರೆ ಆಗಬೇಕು ಅಂತೇನು ರೂಲ್ ಇಲ್ವಲ್ಲ, ಹೀಗೆ ಆಗಬೇಕು ಅಂತ ಏನು ರೂಲ್ ಇಲ್ಲ. ಸುಮ್ಮನೆ ಸಭೆ ಮಾಡ್ಕೊಂಡು ಅವ್ರು ಕಾಪಿ ಕುಡ್ಕೊಂಡು ಅವ್ರು ಸುಮ್ಮನೆನೂ ಇರ್ಬೋದು ಬೇಕಾದ್ರೆ, ನಂಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಐ ಆಮ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್. ಜಾತಿ ಜನಗಣತಿ ನಿರ್ಧಾರ ಈ ಸಂದರ್ಭದಲ್ಲಿ ಬಂದಿದ್ದನ್ನು ಭಾಳ ಆಶ್ಚರ್ಯ. ಅದಕ್ಕೇನಾದ್ರು ಸ್ಪೆಸಿಫಿಕ್ ರೀಸನ್ ಇದ್ರೆ ನಂಗೆ ಗೊತ್ತಿಲ್ಲ. ಭಾಳ ಆಶ್ಚರ್ಯಕರವಾಗಿದೆ. ಯಾವತ್ತೊಂದಿನ ಬರ್ತಿತ್ತೇನೋ, ಅದು ಬೇರೆ ವಿಚಾರ. ಸಡನ್ ಆಗಿ ಈಗ ಬಂದಿರೋದು ನನಗಂತೂ ಯಾವ ಲಾಜಿಕ್ಕು ಕಾಣಿಸ್ತಾ ಇಲ್ಲ ಅದರೊಳಗಡೆ. ನನಗೆ ಏನೋ ಅವ್ರಿಗೇನೋ ಇರಬೇಕು ಪಾಪ, ರಾಜಕಾರಣದ ಲಾಜಿಕ್ಗಳು ಅವ್ರಗಳಿಗೆ. ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ದಾಳಿಗೆ ಉತ್ತರ ಕೊಡೋದಕ್ಕೆ ಅವ್ರು ಸಿದ್ಧತೆ ನಡೆಸ್ತಿದ್ದಾರಂತೆ ಪ್ರೈಮ್ ಮಿನಿಸ್ಟ್ರು. ಇರ್ಬೋದು, ಒಂದು 26 ಮೀಟಿಂಗ್ ಏನೋ ಮಾಡಿದ್ದಾರೆ, ಗೊತ್ತಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೋ. ಮ್ಯಾರಥನ್ನು ಎಲ್ಲ ಕಂಡು ಕೇಳರಿಯದ ಸಭೆಗಳೆಲ್ಲ ಮುಗಿದಿವೆ. ಸರಿ, ಏನೋ ಒಂದು ತೀರ್ಮಾನ ಮಾಡಿ ಬಿಡಿ. ಬರೀ ಸಭೆ ಮಾಡಿದ್ರು ಅಂತ ಹೇಳ್ಕೊಂಡು ಉಪ್ಪಿಂಗ್ ಹಾಕೊಂಡು ನೆಕ್ಲೆ ನಾನು ತೀರ್ಮಾನ ಏನು ಹೇಳ್ರಿ, ಮಾಡೋದಿದ್ರೆ ಮಾಡ್ರಿ, ಇಲ್ಲಿ ಕೈ ತೊಳ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಬುರಿ ಸಭೆ 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 ಯಾವತ್ತಾರು ಮಾಡ್ಕೊಳ್ಳಿ. 10 ದಿನ ಬಿಟ್ಟು ಮಾಡ್ತೀರೋ, 26 ದಿನ ಬಿಟ್ಟು ಮಾಡ್ತೀರೋ, ಅದು ಗೊತ್ತಿಲ್ಲ. ಸರಿ, ಇದ್ರ ಮಧ್ಯದಲ್ಲಿ ರಷ್ಯಾಗೇನೋ ಹೋಗಬೇಕಿತ್ತು. ನಾನು ನಿನ್ನೆ ಹೇಳಿದೆ ಅವ್ರಿಗೊಂದು ಆಹ್ವಾನ ಇದೆ ಅದಕ್ಕೆ ಅಂತ. ಅವ್ರು ಹೋಗಲ್ಲ ಅಂತಿತ್ತು. ಈಗ ರಾಜನಾಥ್ ಸಿಂಗ್ ಹೋಗ್ತಾರಂತೆ. ಹೋಗಲಿ ಬಿಡ್ರಿ, ಯಾರೋ ಒಬ್ಬರು. ಆಮೇಲೆ ಅದು ಯಾವುದೋ ರಾಷ್ಟ್ರೀಯ ಸಮಿತಿ ಯಾವುದೋ ಒಂದನ್ನು ಪರಿಷ್ಕರಣೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು ನಿಮ್ಮನ್ನು. ಆಮೇಲೆ ನೇವಿ ಅವ್ರು ಯಾರೋ, ಯಾವ ಗುರಿಯೂ ದೂರವಲ್ಲ, ಯಾವ ಸಮುದ್ರವೂ ಅಗಾಧವಲ್ಲ. ಈ ಪೊಯಿಟಿಕಲಿ ಆಟ ಆಡುತ್ತಿರೋದನ್ನೆಲ್ಲ ಬಿಟ್ಬಿಡಿ. ಸುಮ್ಮನೆ ಎಲ್ಲರೂ ಬುರುಡೆದಾಸರು ಕಂಡಂಗೆ ಕಾಣಿಸ್ತಿದ್ದಾರೆ ಯಾಕೋ ನನಗೆ ಬರ್ತಾ ಎಲ್ಲ ಪೊಯಟಿಕ್ ಇದಲ್ಲ. ಅದಲ್ಲ, ನಿಮ್ಮ ಕೆಲಸ ನೀವು ಮಾಡ್ರಿ ಬಾಯಿ ಮುಚ್ಕೊಂಡು. ನೇವಿಯವರಾದರೂ ಅಷ್ಟೇ, ಆರ್ಮಿಯವರಾದರೂ ಅಷ್ಟೇ. ಅದಲ್ಲ ಇದಿಲ್ಲ ಸ್ಟಾರ್ಟ್ ಆದಾಗ ತೋರಿಸಿ ನಿಮ್ಮ ಪೌರುಷನ. ಅಲ್ಲ ಸರ್, ಪಾಕಿಸ್ತಾನದವ್ರು ಕೆಲ್ಸಕ್ಕೆ ಬಾರದೇ ಇರೋ ಹೇಳಿಕೆಗಳು ಕೊಡ್ತಾರೆ. ಅವ್ರು ಏನಾದ್ರು ಮಾಡ್ಲಿರಿ, ನೀವು ಕೆಲಸ ಮಾಡ್ರಪ್ಪ. ಅಲ್ಲೊಂದು ಕಾಂಪಿಟೇಷನ್ ನಡೀತಿದೆ ಅಲ್ಲಿ ಪಾಕಿಸ್ತಾನದಲ್ಲಿ. ಯಾರು ಅತ್ಯಂತ ಭೀಕರವಾಗಿ, ಅತ್ಯಂತ ಸೊಂಟದಿಂದ ಕೆಳಕ್ಕೆ, ದರಿದ್ರ ದುಷ್ಟ ಕೇಳಿಸ್ಕೊಳಕ್ಕಾಗದೇ ಇರುವಂಥ ಭಾಷೆಯನ್ನ ಬಳಸಿ ಭಾರತವನ್ನು ತೆಗಳುತ್ತಾರೆ ಅಂತ ಅಲ್ಲೊಂದು ಕಾಂಪಿಟೇಷನ್ ನಡೀತಾ ಇರೋಂಗಿದೆಯಪ್ಪ. ಇಲ್ಲಿ ನಮ್ಮಲ್ಲಿ ಕೆಲವು ಸರಿ ಮೋದಿನ ಮೆಚ್ಚಿಸಲೆಂದೇ, ರಾಹುಲ್ ಗಾಂಧಿಯನ್ನ ಮೆಚ್ಚಿಸಲೆಂದೇ, ಸಿದ್ದರಾಮಯ್ಯ ಅವ್ರನ್ನ ಮೆಚ್ಚಿಸಲೆಂದೇ ಕೆಲವರು ಬುರುಡೆ ದಾಸರು ಬಿಡ್ತಾ ಇರಲ್ವಾ, ಇಲ್ಲಿ ಬಿಡ್ತಾನೆ ಇರ್ತಾರೆ. ಸೇಮ್ ಅಲ್ಲೂ ನಡೀತಿದೆ ಒಂದು. ಹಾಗಾಗಿ ಆ ಬುರುಡೆಗಳಿಗೆ ನಾವು ಯಾಕೆ ಇಲ್ಲಿ ಏನು ದೊಡ್ಡ ಪೊಯಿಟಿಕ್ ಆನ್ಸರ್ಗಳು ಕೊಟ್ಕೊಂಡು ಕೂತಿದ್ದೀವಿ? ಲೆಟ್ಸ್ ಪ್ಲಾನ್ ಅವರ್, ಟೇಕ್ ಕಾಲ್ ಅಂಡ್ ಗೋ ಅಂಡ್ ಡೂ ಇಟ್. ಆಕ್ಷನ್ ಆಗಬೇಕಷ್ಟೇ. ಇದೇನಿದು ದಿನ ಬೆಳಗಾದ್ರೆ ಅರ್ಥನೇ ಆಗಲ್ಲ ನನಗಂತೂ ಇದು. ಅಲ್ಲಿ ಸಮುದ್ರದೊಳಗಡೆ ಸಮರಾಭ್ಯಾಸದಲ್ಲಿರ್ಬೋದು, ಅದು 4 ಶಿಪ್ ಇಳಿದಾಕ್ಬಿಟ್ಟು ನಾವು ಎಲ್ಲಿದ್ದೇವೆ ಅಲ್ಲಿ ಮಾಡಿದ್ದೇವೆ. ಸರಿಯಪ್ಪ, ಏನಪ್ಪ ಕಮ್ಯುನಿಕೇಟ್ ಮಾಡ್ತಿದ್ದೀರಿ? ಏನು ಸಂದೇಶ? ಏನಪ್ಪ ಹೇಳ್ಬಿಟ್ರೆ ದೊಡ್ಡ ಇದ್ರ ಥರ ಆಡ್ತಾರೆ ಎಲ್ಲರೂ. ಎಸ್, ಆಯ್ಕೆಗಳೇನು ನೋಡೋಣ ಸರ್. ಇದು ಆಯ್ಕೆದು ಇನ್ನೊಂದು ಮಜಾ ಇದೆ ಈ ದೇಶದಲ್ಲಿ, ಅದನ್ನು ನೋಡ್ತಾ ಕೂತಿದ್ದೀನಿ ನಾನು. ಯಾಕೋ ಟಿವಿಗಳಲ್ಲಿ ಮತ್ತೆ ಪರಿಣಿತರು ಡಿಸೈಡ್ ಮಾಡಿ ಆಗೋಗಿದೆ ಎಲ್ಲ ಆಯ್ಕೆಗಳನ್ನು. ಹೆಂಗ್ ವಾರ್ ನಡಿಬೇಕಿದು, ಯಾವ ಕಡೆಯಿಂದ ಎಂಟ್ರಿ ತಗೋಬೇಕು, ಯಾವ ಕಡೆಯಿಂದ ಎಕ್ಸಿಟ್ ಆಗಬೇಕು, ಯಾವ ವೆಪನ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಹೊಡಿಬೇಕು, ಯಾವ್ದು ವಿಮಾನ ಎಲ್ಲಿ ಬರಬೇಕು, ಯಾವ ವ್ಯೂಹ ತೀರ್ಮಾನ ಆಗೋದಂಗಿದೆಯಪ್ಪ. ನನಗೇನು ಅಷ್ಟು ಸುಲಭ ಅಲ್ಲದೆ ಹೋದ್ರು ಇನ್ನು ಆಯ್ಕೆ ಏನು? ನನಗೇನ್ರಿ ಗೊತ್ತು ಆಯ್ಕೆ? ಎಲ್ಲ ಊಹಾತ್ಮಕ ಆಯ್ಕೆಗಳು ಇವು. ಫೈಟರ್ ಜೆಟ್ ಬಳಸಿ ವೈಮಾನಿಕ ದಾಳಿ. ಇದನ್ನು ಹೇಳುತ್ತೀರೋ ನನ್ನ ಎದುರುಗಡೆಗೆ ಸಿಕ್ಕಿದ್ರೆ ಕಪ್ಪಾಳ ಕೊಡ್ಬಿಡ್ತೀನಿ ಅವನಿಗೆ ನಾನು. ಇದನ್ನ ಹೇಳೋನು ಸಿಕ್ಬಿಟ್ರೆ ನನ್ನ ಕೈಗೆ ಇದು ಆಯ್ಕೆ ಅಂತ. ಕತ್ತೆ ಕಾಯಕ್ಕಿವಿ ಅವೆಲ್ಲ ಹಂಗಾರೆ. ಅದೇನು ಚನ್ನಪಟ್ಟಣದ ಆಟದ ಸಾಮಾನ, ರಫಾಯಲ್ ಮಿರಾಜ್ ಅನ್ನಕ್ಕೆ ಅದನ್ನು ಬಳಸಿ ವೈಮಾನಿಕ ದಾಳಿ. ಇನ್ನೇನು ಬಳಸ್ದೆ, ಇನ್ನೇನು ಮಾಡಬೇಕು? ಬೇರೆ ಏನು ಪುಷ್ಪಕ್ ವಿಮಾನ ಹತ್ತೀವ? ನಮ್ಮ ಹಣೆ ಬರಹ ಈ ದೇಶದಲ್ಲಿ ಟಾಕಿಂಗು ಬಾ ಎಲ್ಲದನ್ನು ಬಿಡ್ತಾ ಇರೋದೇ ರೈಲಲ್ಲಿ ಸುಮ್ಮನೆ.
ಪಾಕ್ ಪ್ರಮುಖ ಏನಲ್ಲೇ ಉಗ್ರ ಜಬಗಳು ಇದನ್ನು ಹಾಕಿ ಮರ್ಯಾದೆ ಕಳ್ಕೊಳ್ಳೋ ಬದಲು ನಾನಂತೂ ಹೇಳಲ್ಲಪ್ಪ, ಬೇಕಾದ್ರೆ ನೀವು ಹೇಳ್ಕೊಳ್ಳಿ. ಓಕೆ, ಮುಂದಿನ ಸ್ಟೋರಿಗೆ ಹೋಗ್ಬಿಡೋಣ ಸರ್. ಇನ್ನು ಪಾಕ್ ಸಚಿವ ಅತಾವುಲ್ಲಾ ತರಾರ್ ಮಧ್ಯರಾತ್ರಿ 2:30ಕ್ಕೆ ತರಾತುರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿಬಿಟ್ಟ. ಭಾರತವು ಮುಂದಿನ 24ರಿಂದ 36 ಗಂಟೆಗಳೊಳಗೆ ಸೇನಾ ಕಾರ್ಯಾಚರಣೆಯನ್ನ ಯೋಜಿಸ್ತಾ ಇದೆ. ಉಗ್ರ ದಾಳಿಯನ್ನೇ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಭಾರತ ಉದ್ದೇಶಿಸಿದೆ. ಈ ಬಗ್ಗೆ ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಭಾರತ ಸೇನಾ ಕಾರ್ಯಾಚರಣೆ ಮಾಡಿದರೆ ಪರಿಣಾಮವನ್ನು ಎದುರಿಸುತ್ತೆ ಅಂತ ಬಡಬಡಾಯಿಸಿದ್ದಾನೆ. ಇನ್ನು ಪಾಕಿಸ್ತಾನದ ಸಂಸದೆಯೊಬ್ಬಳು ನಾವೇನ್ ಬಳೆ ತೊಟ್ಕೊಂಡಿಲ್ಲ ಅಂತ ಅಯೋಧ್ಯೆ ವಿಷಯವಾಗಿ ಆಕೆ ಮಾತನಾಡಿದ್ದಾಳೆ. ಈ ಮಧ್ಯೆ ಜೈಲು ವಾಸವಾಗಿರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಟ್ವೀಟ್ ಮೂಲಕ ಪುಲ್ವಾಮಾ ದಾಳಿಯಲ್ಲೂ ಸಾಕ್ಷಿ ಕೊಡಲಿಲ್ಲ, ಭಾರತ ದುಸ್ಸಾಹಸಕ್ಕೆ ಮುಂದಾಗಿದೆ, ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಯಾಕೆ ನಿನ್ನ ಮಗನ್ನೇ ಕಳಿಸು, ಇಟ್ಗೇನು ಆಶೀಫ್ ಮುನೀರ್ ಯಾಕಪ್ಪ ಬರ್ಬೇಕು ತಲೆ ತೆಗೆಸ್ಕೊಳ್ಳೋಕ್ಕೆ? ನಿನ್ನ ಮಗನ್ನೇ ಕಳಿಸು, ನಿನ್ನ ಗಂಡನ ಕಳಿಸು, ಹೊಡೆದ್ಬಿಟ್ಟು ತಲೆ ಬೇಕಾದ್ರೆ ಪ್ಯಾಕ್ ಮಾಡಿಬಿಟ್ಟು ವಾಪಸ್ ಕೊಡ್ತೀವಿ. ಇನ್ನು ಗಂಡವ್ರ ಮಕ್ಕಳು ಅಂತ ಹೇಳಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಅವಮ್ಮ, ಬಳೆ ತೊಟ್ಟಿದ್ದೀವ ನೀನು ಇನ್ನೇನು ಹಾಕೊಳ್ತೀಯ ನೀನು, ನಂಗೆ ಅರ್ಥ ಆಗಲಿಲ್ಲ. ಹೌದು, ಅವಳ ಸ್ಟೇಟ್ಮೆಂಟ್ ನಾವೇನೋ ಹಾಕತ್ತೀವಪ್ಪ, ನಮಗೇನು ನಾಚಿಕೆ ಇಲ್ಲ. ಬೇಕಾದ್ರೆ ಕೇಳಿದ್ರೆ ಹಿಂಗೆ ಹಿಡ್ಕೊಂಡು ನನಗೆ ಬಿಡಕ್ಕೂ ಜಾಗ ಇರುತ್ತೆ ಅಂತ ನಾವು ಹೇಳ್ಕೊತೀವಿ. ಬೇಕಾದ್ರೆ ಏನದು ಹೆಣ್ಮಗಳಾಗಿ ನೀನು, ಅದೇನು ದುರ್ಬಲತೆಯ ಸಂಖ್ಯೆ ಅಲ್ಲ ಹೆಣ್ಮಗಳಾಗಿ ಹಲೋ. ಮೊದಲನೇ ಅಜಾನನ್ನ ಆಸಿಫ್ ಮುನೀರ್ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅವನು ಮಾಡ್ತಾನೆ. ಯಾಕೆ ನೀನು ಗಂಡನೇ ಕಳ್ಸಮ್ಮ, ಪಾರ್ಟ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ಬೋನ್ ಲೆಕ್ಕ ಹಾಕ್ಬಿಟ್ಟು ಒಂದು ಇನ್ವೆಂಟ್ರಿ ಬರೆದ್ಬಿಟ್ಟು ಬಾಕ್ಸಲ್ಲಿ ವಾಪಸ್ ಕೊಡ್ತೀವಿ. ಕತೆ ಕಾಯ್ತಾ ಇರ್ತೀವಿ ಅನ್ಕೊಂಬಿಟ್ಟಿದೀಯಾ? ಆಹಾ, ಎಂಥ ಪೋಖ್ರಿ ಇರ್ಬೇಕು ಇವಳು ಸಂಸದೆ ಅಂತೆ, ನಾಲಾಯಕ್. ಇನ್ನು ಅವ್ನು ಜೈಲಲ್ಲಿ ಕೂತಿದ್ದಾನೆ. ನೀನು ಸಾಯೋದು ಯಾವತ್ತು ಹೇಳು ಅಲ್ಲಿ ಜೈಲು ಒಳಗಡೆ? ಯಾಕೆ ಸರ್? ಯಾರವನು? ಇಮ್ರಾನ್. ಹಾಂ, ಸುಮ್ಮನೆ ಕೂತ್ಕೊಂಡು ಬುರ್ರೆ ಅಲ್ಲಿಂದ. ನೀನು ತಂದಿರೋ ಪರಿಸ್ಥಿತಿ ನೋಡ್ಕೊಳ್ಳಯ್ಯ ನಿನ್ನ ದೇಶದವರು. ಅಲ್ಲಿಂದ ಆಚೆ ಬಂದ್ರೆ ಸಾಕಾಗಿದೆ. ನೀನು ಇದೇ ಸೈನ್ಯದ ವಿರುದ್ಧ ಜನರನ್ನು ಎತ್ಕಟ್ಬಿಟ್ಟು ನಿನ್ನೆ ಒಬ್ಬ ಹೇಳಿದ್ನಲ್ಲ ಕೋತಿ ಕಮಂಗಿ ಬಾಲ ಅವನ ಮಂತ್ರಿ ನಿಂದು ಓಡೋದ ಅಂತ ಹೌದು ಎಲ್ಲ ಮಾಡಿ ನೀನು ಮಜಾ ನೋಡ್ತಾ ಇದೀಯ. ಅವರೆಲ್ಲ ಸಾಯ್ತಾ ಇದ್ದಾರೆ ಈಗ ಅಲ್ಲಿ ಪಾಪ. ನೀನೇ ಸೇನೆ ಮೇಲೆ ಜನನ ಎತ್ಕಟ್ಟಿದ್ದ ದೇಶದಲ್ಲಿ. ಪಾಕಿಸ್ತಾನದ ಮೊದಲ ದೇಶದ್ರೋಹಿ ನೀನು. ಇವನು ಬಂದು ಈಗ ನಮಗೆ ಹೇಳ್ತಾರೆ ಅಣ್ವಸ್ತ್ರ ಇದೆ ಅಂತ. ನೀನು ಜಾಬಲ್ಲಿ ಇಟ್ಕೊಂಬಿಟ್ಟು ಅಲ್ಲಿ ಜೈಲೊಳಗಡೆ ಗೋಡೆ ಮೇಲೆ ನೇತಾಕೋ ಹೋಗಿ. ಇನ್ನೊಬ್ಬ ಯಾವನು ಅವನೇನ್ರಿ ಅವನು ನನಗೊಂಥರ ಈ ಚಿಂಪಾಂಜಿ ಟೈಪ್ ಕಾಣಿಸ್ತಾನಪ್ಪ ಅವನು. ಚಿಂಪಾಂಜಿ ಅವನು ಹಂಗೆ ಕಾಣಿಸ್ತಾನಪ್ಪ ನನಗೆ. ಯಾವುದೋ ಒಂದು ಫಿಲಮಲ್ಲಿ ಒಂದು ರೋಲ್ ಮಾಡ್ದಂಗೆ ಕಾಣುತ್ತೆ ಅವನು ನನಗೆ. ಮಧ್ಯರಾತ್ರಿ ಬಂದು ಇದೆಲ್ಲ ಕಾಂಪಿಟೇಷನ್, ಯಾರು ಅತಿ ವರ್ಣರಂಜಿತವಾಗಿ ಮಾಡ್ತೀವಿ ಅಂತ. ಎಸ್. ಇನ್ನು ಪಾಕಿಸ್ತಾನದ ವಿರುದ್ಧ ದಾಳಿಯ ಸಮಯ, ಸ್ಥಳ, ಸ್ವರೂಪವನ್ನು ನೀವೇ ನಿರ್ಧರಿಸಿ ಅಂತ ಮೋದಿ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ಜೊತೆಗೆ ಸರಣಿ ಸಭೆ ಕೂಡ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಅಕ್ಷರಶಃ ನಿದ್ದೆಗೆಟ್ಟಿದೆ. ಪಾಕ್ ಸರ್ಕಾರದ ಕನಸಿನಲ್ಲೂ ಕೂಡ ಭಾರತದ ಆರ್ಮಿ ಆಪರೇಷನ್ ಕಾಡ್ತಿದೆಯಂತೆ. ಅದಕ್ಕಾಗಿ ಒಂದಷ್ಟು ಸೇನೆಯ ಪರಮಾಧಿಕಾರವನ್ನು ಅವರು ತೆಗೆದುಕೊಳ್ತಿದ್ದಾರೆ. ಏನಾಗುತ್ತೆ, ಏನ್ ಮಾಡ್ತಾ ಇದ್ದಾರೆ ನೋಡೋಣ. ಭಾರತದ ಹಲವಾರು ಕ್ರಮಗಳು ಆದ ನಂತರ ಪಾಕಿಸ್ತಾನ ಬಹು ಪ್ರಮುಖವಾಗಿ ಒಂದು 3-4 ಹೆಜ್ಜೆಗಳನ್ನು ಇಟ್ಟಿದೆ ಅಂತ ಕಾಣಿಸ್ತಾ ಇದೆ. ನಂಬರ್ 1, ರಿಸರ್ವಿಸ್ಟ್ಗಳನ್ನು ವಾಪಸ್ ಕರೀತಾ ಇದೆ. ಅಂದರೆ ರಜದಲ್ಲಿದ್ದವ್ರು ಇರ್ಬೋದು ಅಥವಾ ಈವನ್ ರಿಟೈರ್ಡ್ ರೀಸೆಂಟ್ಲಿ ಆದವ್ರುಗಳು ಅವರೆಲ್ಲ ಕರೆಯೋದಿರ್ಬೋದು, ಅಥವಾ ಪ್ಯಾರಾ ಮಿಲಿಟ್ರಿನಲ್ಲಿ ಯಾರು ಇದ್ದರೆ ವಿ ಡೋಂಟ್ ನೋ, ನಮ್ಮ ಥರನೇ ಅಲ್ಲೂ ಇರುತ್ತೆ, ಇದೆಲ್ಲ ಕರ್ಕೋತಾ ಇದ್ದಾರೆ. ನಂಬರ್ 1. ನಂಬರ್ 2, ಲಾಹೋರ್ ಕಡೆಯಿಂದ ಸಾಕಷ್ಟು ಮೆನ್ ಆ್ಯಂಡ್ ಮೆಟೀರಿಯಲನ್ನು ಮೂವ್ ಮಾಡ್ಕೋತಿದ್ದಾರೆ. ಇನ್ನೊಂದು ಕಡೆ ಕರಾಚಿ ಪ್ರೊಟೆಕ್ಷನ್ಗೆ ಏರ್ ಪವರ್, ಏರ್ ಡಿಫೆನ್ಸ್ ಸಿಸ್ಟಮ್ಸನ್ನು ಹಾಕೋತಿದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಇದೆಲ್ಲವೂ ಹಾಚ್ ಪಾಚ್ ಆಗಿ ಸಂತೇಲ್ 3 ಮೊಳ ನೇಯ್ದಂಗೆ ಕಾಣಿಸ್ತಾ ಇದೆ ನನಗಿದು. ಇದು ನಮಗೆ ತೋರ್ಸಕ್ಕೆ ಮಾಡ್ತಿರೋದು ಅಂತ ಕಾಣುತ್ತೆ. ನಾವು ಹೆಂಗೆ ರೆಡಿ ಇದ್ದೀವಿ ಗೊತ್ತಾ ಎಷ್ಟೊತ್ತಾದ್ರೂ ಅಂತ ಮಾಡಲಿ, ಬೇಡ ಅಂದವ್ರು ಯಾರದನ್ನು ಎದುರಿಸೋಕೆ ರೆಡಿ ಆಗಲಿ. ಫೇರ್. ಯುದ್ಧಕ್ಕೆ ನಾನು ಹೋಗಬೇಕು ಅನ್ನೋ ತೀರ್ಮಾನ ಬಂದಾಗ ಬಾಕ್ಸಿಂಗಲ್ಲಿ ನಾನು ಮ್ಯಾಚ್ಗೆ ಒಪ್ಪದ ಮೇಲೆ ಅಪೋನೆಂಟಿಂದು ವಿಡಿಯೋನ ಮ್ಯಾಚ್ಗೆ ಇನ್ನೊಂದು 2 ದಿನ ಇದೆ ನಾವಾಗ ನೋಡ್ಬಿಟ್ಟು ನೀನು ಹಂಗಿದ್ದಾನೆ ಅವನೆಲ್ಲ ಹಿಂಗಿದೆ ಅಲ್ಲಿ ಹೊಡೆದ್ಬಿಟ್ರೆ ಅವನ ಅಂತ ಅಂದ್ಕೊಂಡಿರೋಕ್ಕಾಗತ್ತೆಯೇ? ಮ್ಯಾಚ್ಗೆ ಒಪ್ಪದ ಮೇಲೆ ಹೆದರ್ಕೊಳಕ್ಕಾಗಲ್ಲ. ಹಾಗೇ ಇದುವೆ. ಅದೇನೇನು ಮಾಡ್ತೀರೋ ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಭಾರತ ಸೇನಾ ಕಾರ್ಯಾಚರಣೆ ಯಾವಾಗ ಮಾಡುತ್ತೆ? ಅದು ಪಾಕಿಸ್ತಾನಕ್ಕೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತಾ ಇರೋದು ಭಾರತದ ಮೀಡಿಯಾಗಳನ್ನು ಬಿಟ್ಬಿಡಿ, ಅವರು ಮುಹೂರ್ತ ಒಂದು ಸೆಟ್ ಮಾಡಿಲ್ಲ ಅಷ್ಟೇ. ಅವರು ಮಿಕ್ಕಿದೆಲ್ಲ ಮಾಡಾಗಿದೆ. ಅವರು ಹೇಗೆ ಎಲ್ಲ ಮಾಡಿದ್ದಾರೆ, ಕ್ಲೀನಾಗಿ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಎಲ್ಲ. ಮುಹೂರ್ತ ಒಂದು ಇಟ್ಟಿಲ್ಲ ಅವರು.
ಪಾಕಿಸ್ತಾನಕ್ಕೆ ದ ಬಿಗ್ಗೆಸ್ಟ್ ಗೋಜಲಾಗ್ತಾ ಇರೋದು ಇಂಡಿಯಾದ ಆಕ್ಚುಯಲ್ ಮಿಲಿಟರಿ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅದಕ್ಕೆ. ಯಾವ ರೂಪ ಸ್ವರೂಪದಲ್ಲಿ ಅದು ಬರ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ ಅದಕ್ಕೆ. ಗ್ರೌಂಡ್ ಇನ್ವೇಷನ್ನ, ಏರಿಯಲ್ ಬೊಂಬಾರ್ಡ್ಮೆಂಟಾ, ನ್ಯಾವಲ್ ಬ್ಲಾಕೇಡಾ, ಏನು ಶಾರ್ಟ್ ಟರ್ಮ್ದ ಎಫೆಕ್ಟ್ಸ್ ಹೊಡೆಯೋದಾ, ಸರ್ಜಿಕಲ್ ಆಪರೇಷನ್ಸಾ, ಏನು ದೇ ಆರ್ ಅನೇಬಲ್ ಟು ನೋ ಎಕ್ಸಾಕ್ಟ್ಲಿ ಅವ್ರ ದ್ಯಾಟ್ ಹಸ್ ಕೆಪ್ಟ್ ದೆಮ್ ಇನ್ ಕನ್ಫ್ಯೂಷನ್. ಏನಾಗುತ್ತೋ ಏನೋ, ಟೆರಿಬಲ್ ಕನ್ಫ್ಯೂಷನ್ ಅವ್ರಿಗೆ. ನಂಬರ್ 2, ಪೆಹಲ್ಗಾಮನ್ನು ಮಾಡೋವಾಗ ಪಾಕಿಸ್ತಾನ್ ಥಾಟ್ ಪ್ರಾಬಬಲಿ ಹಂಗೆ ಪಾಸ್ ಮಾಡಿಬಿಡ್ತೀವಿ, ಇದನ್ನು ಹೆಂಗೋ ಯಾಮರ್ಸ್ಬಿಟ್ಟು ನನ್ನ ದೇಶದ ಒಳಗಿರೋ ಸಮಸ್ಯೆಯನ್ನು ಭಾರತದ ಮೇಲೆ ಎತ್ತಾಕ್ಬಿಟ್ಟು ಮಜಾ ನೋಡ್ಬಿಡೋಣ, ಅಥವಾ ಭಾರತನೇ ಹೆದರ್ಸ್ಬಿಟ್ಟು ಟಾಕ್ಸ್ಗೆ ಕರ್ಕೊಂಡ್ಬಂದ್ಬಿಡೋಣ ಕಾಶ್ಮೀರ ವಿಚಾರದಲ್ಲಿ. ಆಗ ನಮ್ಮ ದೇಶದಲ್ಲಿ ಎಲ್ಲ ಮರ್ತ್ಕೊಂಡ್ಬಿಡ್ತಾರೆ, ಈ ಕಡೆ ತಿರುಗ್ತಾರೆ ಜನ. ಇಟ್ಸ್ ಓಲ್ಡ್ ಸ್ಟ್ರಾಟಜಿ, ನಮಗೆ ಗೊತ್ತಿಲ್ಲದೇ ಇರೋ ಸ್ಟ್ರಾಟಜಿ ಏನಲ್ಲ ಇದು ಅಂತ ಅಂದ್ಕೊಂಡ್ರು. ಬಟ್ ಇದು ರಿವರ್ಸ್ ಹೊಡೆದ್ಬಿಟ್ಟಿದೆ ಈಗ ಅವ್ರಿಗೆ ನೀದರ್ ದೇರ್ ಆರ್ಮಿ ವೈಸ್ ಮಿಲಿಟರಿ ವೈಸ್ ರೆಡಿ ಇಲ್ಲ, ರೆಡಿ ಆಗೋಣ ಅನ್ನಕ್ಕೆ ಬೇಕಾದ ಆರ್ಥಿಕ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿಯನ್ನು ಬೇರೆ ಕಡೆಯಿಂದ ತರೋಣ ಅನ್ನಕ್ಕೆ ಯಾರೂ ಸಹಾಯಕ್ಕೆ ಬರ್ತಿಲ್ಲ ಎಕ್ಸೆಪ್ಟ್ ಲಿಮಿಟೆಡ್ ಸೆನ್ಸಲ್ಲಿ ಚೈನಾ ಆ್ಯಂಡ್ ಟರ್ಕಿ ಬಂದಂಗಿದೆ. ಅವರು ಎಲ್ಲಿವರೆಗೆ ಬರ್ತಾರೋ ಗೊತ್ತಿಲ್ಲ, ಎಷ್ಟು ಬರ್ತಾರೋ ಗೊತ್ತಿಲ್ಲ, ಸಿಗಾಕೊಂಡಂಗೆ ಕಾಣಿಸ್ತಿದೆ. ಹಾಗಾಗಿ ಪಾತ್ರಗೊಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವ ವಿಶ್ವಸಂಸ್ಥೆ ಬರಬೇಕು. ಇಡೀ ಪುಸ್ತಕ ಅದ್ರ ಇರೋ 12 ಚಾಪ್ಟರ್ ಓದ್ಬಿಟ್ಟೆ ಯಾವ ಕ್ವಶನ್ ಕೊಡ್ತೀಯ ತಗೊಂಬರ ಇಲ್ಲಿ ಆ ಕ್ವಶನ್ ಪೇಪರ್ನ ಅನ್ನೋ ವಿದ್ಯಾರ್ಥಿಗೂ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು 6 ಚಾಪ್ಟರ್ ಮಾತ್ರ ಓದಿ 6 ಬಿಟ್ಬಿಟ್ಟು ಹೋಗಿರ್ತಾನಲ್ಲ, ಅವನ ಪಾತ್ರಗುಟ್ಟಿಗೂ ವ್ಯತ್ಯಾಸ ಹೆಂಗಿರುತ್ತೆ? ಹೌದು, ಅದು ಬಂದ್ಬಿಟ್ರೆ ಇರುತ್ತೆ. ಇಲ್ಲ, ಹಂಗಾಗಿದೆ ಅವ್ರು. ಅದಕ್ಕೆ ಅವನು ಯಾವನೋ ಮಧ್ಯರಾತ್ರಿ ಇಲ್ಲಿ ಎದ್ದುಬಿಟ್ಟು ಅದೇನಿಲ್ಲ ಅವ್ರ ದೇಶಕ್ಕೆ ತೋರ್ಸಕ್ಕೆ ನಾನು ಏನು ಅಲರ್ಟ್ ಆಗಿದ್ದೀನಿ ನೋಡಿ ಅನ್ನೋ ಥರ ನನಗೆ ಇನ್ಫಾರ್ಮೇಶನ್ ಬಂದಿದೆ ಅನ್ನೋ ಥರ ಕುನ್ನಿ ನಾಯಿ ತಂದು ವಿದೇಶಾಂಗ ಸಚಿವ ಮತ್ತೆ ಬಂದ ಅವನು. ಅರೆ ಮತ್ತೆ ಬಂದ್ಬಿಟ್ಟ. ಚಿಂಪಂಜಿ ಅವಮಾನ ಆಗುತ್ತೆ. ತೆರೆಮರೆಯಲ್ಲಿ ಪಾಕ್ ಯುದ್ಧಕ್ಕೆ ಸಿದ್ಧತೆ ಎಲ್ಲರೂ ಮಾಡ್ಕೋಬೇಕು, ಅವರು ಮಾಡ್ಕೋತಾರೆ. ಕರಾಚಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಳವಡಿಸ್ತಾ ಇದ್ದಾರಂತೆ. ಪಾಸಿಬಲಿ ಎಸ್, ಚೈನಾ ಸಪ್ಲೈಡ್ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆಯಿತು ಮಾಡಲಿ, ಬೇಡ ಅಂದವ್ರು ಯಾರು. ಲಾಹೋರ್ನಲ್ಲಿ ಮೇ 2ರವರೆಗೆ ವಿಮಾನಗಳ ಹಾರಾಟ ನಿರ್ಬಂಧ ಮಾಡಿದ್ದಾರೆ. ನಮ್ಮವರು ಮೋಸ್ಟ್ಲಿ ಏರ್ ಸ್ಪೇಸ್ ಬ್ಯಾನ್ ಮಾಡ್ತಾರೆ ಅಂತ ಕಾಣುತ್ತೆ ನಮ್ಮ ಸೈಡಿಂದ. LOC ಕಡೆಗೆ ಹೆಚ್ಚುವರಿ ಸೇನೆನ ತೊಗೊಂಡೋಗ್ತಿದ್ದಾರೆ, ತರಲೇಬೇಕು, ಬೇರೆ ದಾರಿ ಇಲ್ಲ. ನಿವೃತ್ತ ಸೈನಿಕರದು ಅಪ್ರಚೋದಿತ ದಾಳಿ ನಡೆಸ್ತಾನೇ ಇದ್ದಾರೆ, ಅಲ್ಲಲ್ಲ ಹೊಡಿತಾ ಇದ್ದಾರೆ. ಹೊಡಿಲಿ, ಯಾರು ಬೇಡ ಅಂದರು, ನೋಡೋಣ.